ಇವತ್ತಿನ ವಿಡಿಯೋದಲ್ಲಿ ಸುವರ್ಣಗಡ್ಡೆಯನ್ನು ಬಳಸಿಕೊಂಡು ರುಚಿಕರವಾದಂತಹ ಪಲ್ಯದ ರೆಸಿಪಿಯನ್ನು ತೋರಿಸ್ತಾ ಇದ್ದೇನೆ. ನಮ್ಮ ಉಡುಪಿ ಕುಂದಾಪುರದ ಕಡೆ ತುಂಬಾನೇ ಫೇಮಸ್ ಈ ಒಂದು ಪಲ್ಯ. ಹೆಚ್ಚಿನ ಫಂಕ್ಷನ್ಗಳಲ್ಲೆಲ್ಲ ಈ ಒಂದು ಪಲ್ಯ ಇದ್ದೇ ಇರ್ತದೆ. ತುಂಬಾ ರುಚಿಕರವಾಗಿ ಆಗ್ತದೆ. ಇದನ್ನ ಯಾವ ರೀತಿಯಾಗಿ ಮಾಡೋದಂತ ನೋಡೋಣ ಬನ್ನಿ. ನಮಸ್ಕಾರ, ನಾನು ಪವಿತ್ರ ಭಾಗವತ್, ಮಿಸೆಸ್ ಭಾಗವತ್ ಚಾನಲ್ಗೆ ನಿಮ್ಮೆಲ್ಲರಿಗೂ ಪ್ರೀತಿಯ ಸ್ವಾಗತ. ಸುವರ್ಣಗಡ್ಡೆಯ ಮೇಲ್ಭಾಗದ ಸಿಪ್ಪೆಯನ್ನೆಲ್ಲ ತೆಗೆದು ಹಾಕೊಳ್ತಾ ಇದ್ದೇನೆ. ಸುವರ್ಣಗಡ್ಡೆಯನ್ನ ಹಚ್ಚುವಾಗ ಕೈಯಲ್ಲೆಲ್ಲ ನೀರಿನ ಅಂಶ ಇದ್ರೆ ತುರ್ಕೆ ಬರ್ತದೆ. ಹಾಗಾಗಿ ಹುಣಸೆ ರಸವನ್ನ ಬೇಕಾದ್ರೆ ಹಚ್ಕೊಂಡು ಇದನ್ನ ಚಿಕ್ಕದಾಗಿ ಕಟ್ ಮಾಡ್ಕೊಳ್ಳಿ. ನಾನು ಮೇಲ್ಭಾಗದ ಸಿಪ್ಪೆಯನ್ನ ತೆಕ್ಕೊಂಡು ತೆಳ್ಳಗೆ ಕಟ್ ಮಾಡಿ ಇಟ್ಕೊಂಡಿದ್ದೇನೆ. ನಂತರ ಚಿಕ್ಕ ಚಿಕ್ಕ ಹೋಳುಗಳಾಗಿ ಮಾಡ್ಕೊಳ್ತಾ ಇದ್ದೇನೆ. ನೀರಿನ ಅಂಶ ಇದ್ರೆ ತುರ್ಕೆ ಬರೋದು ಜಾಸ್ತಿ. ಹಾಗಾಗಿ ನೀರಿನ ಪಸೆ ಅದರಲ್ಲಿ ಇಲ್ಲದ ಹಾಗೆ ನೋಡಿಕೊಂಡು ಸುವರ್ಣಗಡ್ಡೆಯನ್ನ ಕಟ್ ಮಾಡ್ಕೊಳ್ಳಿ. ಎಲ್ಲ ಕಟ್ ಮಾಡಿ ಇಟ್ಕೊಂಡಿದ್ದೇನೆ. ನಾನು ಅದು ಸಂಪೂರ್ಣವಾಗಿ ಬಳಸಿಲ್ಲ. ಒಂದು 350 ಗ್ರಾಮ್ ಆಗುವಷ್ಟು ನಾನು ಇಲ್ಲಿ ಪಲ್ಯವನ್ನ ಮಾಡಲಿಕ್ಕೆ ಬಳಸ್ತಾ ಇದ್ದೇನೆ. ನಂತರ ಬಾಣಲೆಯನ್ನು ಬಿಸಿಗೆ ಇಟ್ಕೊಂಡು 2 ಟೇಬಲ್ ಚಮಚ ಆಗುವಷ್ಟು ತೆಂಗಿನ ಎಣ್ಣೆಯನ್ನು ಬಳಸ್ತಾ ಇದ್ದೇನೆ. ನಮ್ಮೂರಿನ ಅಡಿಗೆಯಲ್ಲಿ ತೆಂಗಿನ ಎಣ್ಣೆಯನ್ನೇ ಹೈಲೈಟ್ ಅಂತಾನೆ ಹೇಳ್ಬೋದು. ಎಲ್ಲ ಪಲ್ಯಕ್ಕೂ ನಾವು ಇದನ್ನೇ ಬಳಸ್ತೇವೆ. ನಂತರ ಉದ್ದಿನಬೇಳೆ ಹಾಗೆ ಸಾಸಿವೆನ ಹಾಕೊಂಡಿದ್ದೇನೆ. ಸಾಸಿವೆ ಎಲ್ಲ ಚಟಪಟ ಅಂತ ಇದ್ದ ಹಾಗೆ ಇದಕ್ಕೆ ಕರಿಬೇವು, ಒಣಮೆಣಸು, ಸ್ವಲ್ಪ ಅರಿಶಿಣವನ್ನ ಹಾಕಿ ಒಗ್ಗರಣೆಯನ್ನ ರೆಡಿ ಮಾಡ್ಕೊಂಡಿದ್ದೇನೆ. ನಂತರ ಇದಕ್ಕೆ ಕಟ್ ಮಾಡಿರುವಂತಹ ಸುವರ್ಣಗಡ್ಡೆಯ ಹೋಳೇನಿದೆ ಅದನ್ನ ಹಾಕೊಳ್ತಾ ಇದ್ದೇನೆ. ಸುವರ್ಣಗಡ್ಡೆಯನ್ನ ಬಳಸಿ ಮಾಡುವಂತಹ ಒಂದು ಕೂಟು ರೆಸಿಪಿಯನ್ನ ನಾನು ಈಗಾಗಲೇ ಪೋಸ್ಟ್ ಮಾಡಿದ್ದೇನೆ. ಅದನ್ನ ಟ್ಯಾಗ್ ಮಾಡಿರ್ತೇನೆ. ನೀವು ಕೂಡ ಮನೆಯಲ್ಲಿ ಟ್ರೈ ಮಾಡ್ಬೋದು. ತುಂಬಾನೇ ಸುಲಭ ಇದೆ. ಅದು ಕೂಡ ರುಚಿಕರವಾಗಿ ಬರ್ತದೆ. ಫಂಕ್ಷನ್ ಅಲ್ಲಿ ಮಾಡುವಂತಹ ಸುವರ್ಣಗಡ್ಡೆಯ ಕೂಟು ಅಥವಾ ಗಸಿ ಅಂತ ಕೂಡ ಹೇಳ್ತಾರೆ ನಮ್ಮೂರ ಕಡೆ. ಎಣ್ಣೆಯಲ್ಲಿ ಸುವರ್ಣಗಡ್ಡೆಯ ಹೋಳುಗಳನ್ನ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಿದ್ದೇನೆ. ನಂತರ ಇದಕ್ಕೆ ಹುಣಸೆ ರಸವನ್ನ ಹಾಕೊಳ್ತಾ ಇದ್ದೇನೆ. ಒಂದು ದೊಡ್ಡ ಟೇಬಲ್ ಚಮಚದಷ್ಟು ಹುಣಸೆ ರಸವನ್ನ ಹಾಕಿದ್ದೇನೆ. ಹಾಗೆ ಸ್ವಲ್ಪ ಬೆಲ್ಲ. ನಮ್ಮೂರಿನ ಯಾವುದೇ ಅಡಿಗೆ ಆದ್ರೂ ಬೆಲ್ಲ ಅಂತೂ ಮಿಸ್ ಮಾಡುವ ಹಾಗೆ ಇಲ್ಲ. ಈ ಪಲ್ಯಕ್ಕೂ ಕೂಡ ಒಂದು ಟೇಬಲ್ ಚಮಚ ಆಗುವಷ್ಟು ಬೆಲ್ಲವನ್ನ ಹಾಕಿದ್ದೇನೆ. ನಂತರ ನೀರನ್ನ ಹಾಕಿ ಇದನ್ನ ಬೇಯಿಸ್ಕೊಳ್ತೇನೆ. ಸಾಧಾರಣ 1 ಲೋಟದಷ್ಟು ನೀರನ್ನ ಹಾಕಿದ್ದೇನೆ. ನಾನು ಇದನ್ನ ಹೀಗೆ ಮುಚ್ಚಳವನ್ನ ಮುಚ್ಚಿ ಬೇಯಿಸ್ಕೊಳ್ತಾ ಇದ್ದೇನೆ. ಹಾಗಾಗಿ ಅದು ಬೇಯಿದ್ರೊಳಗಡೆ ಒಂದು ಸಿಂಪಲ್ ಆದ ಮಸಾಲೆಯನ್ನು ರೆಡಿ ಮಾಡಲಿಕ್ಕೆ ನಾನಿಲ್ಲಿ 4 ಬ್ಯಾಡಗಿ ಮೆಣಸನ್ನ ಹಾಕ್ತಾ ಇದ್ದೇನೆ. ಹಾಗೆ ಅರ್ಧ ಟೀ ಚಮಚ ಆಗುವಷ್ಟು ಸಾಸಿವೆ. ಮೊದಲಿಗೆ ಇದನ್ನ ಹಾಗೆ ಪುಡಿ ಮಾಡಿ ತರ್ತೇನೆ. ನಂತರ ಇದಕ್ಕೆ ತೆಂಗಿನಕಾಯಿ ತುರಿಯನ್ನು ಹಾಕೊಳ್ತಾ ಇದ್ದೇನೆ. ತೆಂಗಿನಕಾಯಿ ತುರಿ ಸ್ವಲ್ಪ ಡ್ರೈ ಆಗಿದ್ರೆ ಚೆನ್ನಾಗಾಗ್ತದೆ. ತುಂಬಾ ಹಸಿ ಹಸಿಯಾಗಿರುವ ತೆಂಗಿನಕಾಯಿಯನ್ನು ಬಳಸಿದ್ರೆ ನುಣ್ಣಗೆ ಪುಡಿ ಮಾಡೋದು ಕಷ್ಟ. ಇದಕ್ಕೆ ನೀರನ್ನ ಸೇರಿಸೋದು ಬೇಡ. ಹಾಗೆ ಈ ರೀತಿ ಪುಡಿಯನ್ನ ಮಾಡಬೇಕು. ನೋಡಿ, ಚೆನ್ನಾಗಿ ನುಣ್ಣಗೆ ಪುಡಿ ಆಗಿದೆ ಇದು. ಇಲ್ಲಿ ಸುವರ್ಣಗಡ್ಡೆಯನ್ನ ಬೇಯಲಿಕ್ಕೆ ಹಾಕಿದ್ದು ನಾವು ಓಪನ್ ಇಟ್ಟು ಬೇಯಿಸ್ತಾ ಇರೋದ್ರಿಂದ ಮಧ್ಯೆ ಮಧ್ಯೆ ಚೆಕ್ ಮಾಡ್ತಾ ಇರಬೇಕು. ಚೆನ್ನಾಗಿ ಬೇಗನೆ ಬೇಯ್ತದೆ. ಕೆಲವೊಂದು ಸ್ವಲ್ಪ ಟೈಮ್ ತಗೊಳ್ತದೆ. ಬೇಗ ಬೆಂದಿಲ್ಲ ಅಂದ್ರೆ ಮತ್ತೆ ಸ್ವಲ್ಪ ಬಿಸಿ ನೀರನ್ನ ಹಾಕಿ ಬೇಯಿಸ್ಕೊಳ್ಬೇಕಾಗ್ತದೆ. ಓಪನ್ ಇಟ್ಟು ಬೇಯಿಸೋದ್ರಿಂದ ಉದ್ರುದ್ರಾಗಿ ಬರ್ಲಿಕ್ಕೆ ನಮಗೆ ಎಷ್ಟು ಬೇಕೋ ಅಷ್ಟು ನೀರನ್ನ ಹಾಕಿ ಬೇಯಿಸ್ಕೊಳ್ಬಹುದು. ಕುಕ್ಕರಲ್ಲಿ ಹಾಕಿದ್ರೆ ಕೆಲವೊಮ್ಮೆ ಮೆತ್ತಗಾಗಿ ಮುದ್ದೆ ಆಗಿ ಹೋಗುವ ಸಾಧ್ಯತೆ ಇರ್ತದೆ ಪಲ್ಯ. ಹಾಗಾಗಿ ನಾನು ಓಪನ್ ಇಟ್ಟೆ ಇದನ್ನ ಯಾವಾಗ್ಲೂ ಬೇಯಿಸಿ ಮಾಡುವಂತದ್ದು. ಮೆತ್ತಗಾಗಿ ಬೆಂದಿದೆ. ಈಗ ಸ್ವಲ್ಪ ನೀರನ್ನ ಹಾಕೊಂಡಿದ್ದೇನೆ. ನಾನು ಕಲ್ಲುಪ್ಪನ್ನ ಬಳಸ್ತಾ ಇರೋದ್ರಿಂದ ಸ್ವಲ್ಪ ನೀರನ್ನ ಹಾಕಿ ಉಪ್ಪು ನೀರಿನಲ್ಲಿ ಕರಗಿದ ನಂತರ ಪಲ್ಯಕ್ಕೆ ಮಿಕ್ಸ್ ಮಾಡ್ಕೊಳ್ತಾ ಇದ್ದೇನೆ. ನೀವು ಪುಡಿ ಉಪ್ಪು ಹಾಕೋದಾದ್ರೂ ಕೂಡ ಡೈರೆಕ್ಟ್ ಆಗಿ ಹಾಕೊಳ್ಬಹುದು, ತೊಂದರೆ ಇಲ್ಲ. ನಾನು ಕಲ್ಲುಪ್ಪನ್ನೇ ಬಳಸಿದ್ದೇನೆ ರುಚಿ ಹೆಚ್ಚು ಅಂತ. ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡೆ ನಂತರ ಉಪ್ಪೆಲ್ಲ ಕರಗಿದ ಮೇಲೆ ಕಲ್ಲುಪ್ಪು ಹಾಕುವಾಗ ನೀರಿನ ಪಸೆ ಇಲ್ಲ ಅಂದ್ರೆ ಅದು ಕರಗೋದಿಲ್ಲ. ಹಾಗೆ ಕಲ್ಲು ಉಳಿತದೆ. ಹಾಗಾಗಿ ನೀರನ್ನ ಹಾಕಿ ಕರಗಿಸಿ ಪಲ್ಯದ ಜೊತೆ ಮಿಕ್ಸ್ ಮಾಡ್ಕೊಂಡಿದ್ದೇನೆ. ನೀರೆಲ್ಲ ಆರಿದ ನಂತರ ಪಲ್ಯದ ಮಸಾಲೆಯನ್ನ ಮಾಡ್ಕೊಂಡಿದ್ದೇನಿದೆ ಅದನ್ನ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೇನೆ. ಎಷ್ಟು ಚೆನ್ನಾಗಿ ಉದ್ರುದ್ರಾಗಿ ಆಗಿದೆ ನೋಡಿ. ಪಲ್ಯದ ಹೋಳುಗಳು ಹದವಾಗಿ ಬೆಂದಿದೆ. ಎಲ್ಲಿಯೂ ಕೂಡ ಗಟ್ಟಿ ಗಟ್ಟಿಯಾಗಿ ಇರುವುದಿಲ್ಲ. ಇದಕ್ಕೂ ಕೂಡ ಅಷ್ಟೇ ಹುಣಸೆ ಹಣ್ಣಿನ ರಸವನ್ನ ಚೆನ್ನಾಗಿ ಹಾಕೊಳ್ಳಿ. ಕೆಲವೊಬ್ಬರಿಗೆ ಬಾಯಿ ತುರ್ಕೆ ಬರ್ತದೆ ಅಂತ ಹೇಳ್ತಾರೆ. ಹುಣಸೆ ಹಣ್ಣಿನ ರಸ ಸರಿಯಾಗಿ ಬಿದ್ದಾಗ ಯಾವುದೇ ಕಾರಣಕ್ಕೂ ಬಾಯಿ ತುರ್ಕೆ ಬರುವುದಿಲ್ಲ. ಈಗ ಇದಕ್ಕೆ ಮತ್ತೆ 1 ಟೇಬಲ್ ಚಮಚ ಆಗುವಷ್ಟು ತೆಂಗಿನ ಎಣ್ಣೆಯನ್ನ ಮೇಲ್ಗಡೆಯಿಂದ ಹಾಕೊಂಡಿದ್ದೇನೆ. ಇದನ್ನ ಮಿಕ್ಸ್ ಮಾಡಿ 1-2 ನಿಮಿಷ ಚೆನ್ನಾಗಿ ಅದರ ಹಸಿ ವಾಸನೆ ಎಲ್ಲ ಹೋಗೋ ತನಕ, ಮಸಾಲೆ ಎಲ್ಲ ಡ್ರೈ ಆಗೋ ತನಕ ಚೆನ್ನಾಗಿ ಆ ಕಡೆ ಈ ಕಡೆ ಮುಗಿಸುತ್ತಾ ಬೇಯಿಸ್ಕೊಂಡಿದ್ದೇನೆ. ರುಚಿಯಾದ ಸುವರ್ಣಗಡ್ಡೆಯ ಪಲ್ಯ ರೆಡಿಯಾಗಿದೆ. ಇವತ್ತಿನ ಈ ರೆಸಿಪಿ ನಿಮ್ಗೆಲ್ಲ ಇಷ್ಟ ಆಗಿದೆ ಅನ್ಕೊಳ್ತೇನೆ. ಇಷ್ಟ ಆದ್ರೆ ಖಂಡಿತ ಲೈಕ್ ಮಾಡಿ, ಶೇರ್ ಮಾಡಿ, ಅನಿಸಿಕೆಯನ್ನು ಕಮೆಂಟ್ ಅಲ್ಲಿ ತಿಳಿಸಿ. ಹಾಗೆ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ. ಇದೇ ರೀತಿ ಇನ್ನೊಂದು ಹೊಸ ರೆಸಿಪಿ ಜೊತೆಗೆ ಬರ್ತೇನೆ. ಅಲ್ಲಿಯವರೆಗೂ ನಮಸ್ಕಾರ.